ಡಾರ್ಕ್ ರೈಡರ್ಸ್ ಬ್ಯಾಂಗ್ಳೂರ್ ಅಂತ ರೈಡಿಂಗ್ ಗ್ರೂಪ್ ಇದೆಯಲ್ಲ, ಎಲ್ಲ ಒಳ್ಳೆ ಪೇಸಲ್ಲಿ ಹೊಡಿತಿದ್ದಾರೆ. ಸೊ ನಂದು ಒಬ್ಬಂದೇ 125 ಏನು ಫಾಗಿದೆ ತಮಿಳ್ನಾಡಿಗೆ ಎಂಟ್ರ್ ಆಗಿದ ತಕ್ಷಣ. ನೋಡಿ ಗಾಯ್ಸ್, ಫುಲ್ ಜಾಲಿ. ಇವಾಗ ಬ್ರೇಕ್ಫಾಸ್ಟ್ ಲೊಕೇಶನ್ ರೀಚ್ ಆದ್ವಿ. ಇಲ್ಲಿ ಒಂದೇ ಒಂದು ವರ್ಡ್ ಇಂಗ್ಲೀಷಲ್ಲಿ ಇಲ್ಲವೇ ಇಲ್ಲ. ಪಬ್ಲಿಕ್ ಟಾಯ್ಲೆಟಲ್ಲೂ ತಮಿಳು. ಮೆನು ಹೆಂಗೆ ಕಂಡು ಹಿಡಿಯೋದು ಅದರಲ್ಲಿ. ರೂಟ್ ಮಾತ್ರ ಕ್ರೇಜಿ ಆಗಿದೆ. ಅಲ್ಲಿ ನೋಡಿ ಬೆಟ್ಟದ ವ್ಯೂ, ಹೌಸ್ಗಳು ನೋಡಿ ಮಸ್ತಾಗಿದೆ. ಬಂದ್ರಂತೂ ಇನ್ನೂ ಮಸ್ತಾಗಿ ಮಜಾ ಮಾಡ್ಬೋದು. ನೋಡಿ ಅಟ್ಯಾಕ್ ಮಾಡ್ಬಿಟ್ಟತ್ತು. ಆಮೇಲೆ ಉಯ್ 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 ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಬೆಳಗ್ಗೆನೆ ಒಂದು ರೈಡ್ ಹೋಗ್ತಾ ಇದೀವಿ. ಸೊ ಮಾರ್ನಿಂಗ್ ಇವತ್ತು ಆ್ಯಕ್ಚುಲಿ ರೈಡ್ ಬಂದ್ಬಿಟ್ಟಿರೋದು ತಮಿಳ್ನಾಡಲ್ಲಿ ಡಾರ್ಕ್ ರೈಡರ್ಸ್ ಬ್ಯಾಂಗ್ಳೂರ್ ಅಂತ ರೈಡಿಂಗ್ ಗ್ರೂಪ್ ಇದೆಯಲ್ಲ, ಸೊ ಆ ಗ್ರೂಪ್ ಅವರು ರೈಡ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆ್ಯಕ್ಚುಲಿ 3:34 ಆಗಿದೆ. 4 o'clock ಅಲ್ಲಿರಬೇಕು. 4:30 ಫ್ಲಾಗ್ ಆಫ್ ಇರೋದು. ಸೊ ಎಲ್ಲಿ ಹೋಗ್ತಾ ಇದೀವಿ, ಎಷ್ಟು ಡಿಸ್ಟೆನ್ಸು, ಆ್ಯಕ್ಚುಲಿ ಫಸ್ಟ್ ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಸಿಲ್ಕ್ ವರ್ಲ್ಡ್ ಸ್ಕೈ ವಾಕರ್ ಇದೆಯಲ್ಲ, ಸೊ ಅಲ್ಲಿರೋದು ಮೀಟಪ್ ಪಾಯಿಂಟು. ಸೊ ಇದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಇದೆ. 25 ಕಿಲೋಮೀಟರ್ಸ್ಗೆ 40 ಮಿನಿಟ್ಸ್ ಬೇಕಾಗುತ್ತೆ. ಸೊ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಏನು ಅಂದ್ಬಿಟ್ಟು ನಿಮಗೆ ಅಲ್ಲೇ ಹೋಗಿ ಅಪ್ಡೇಟ್ ಮಾಡ್ತೀನಿ. ಈ ಮಾರ್ನಿಂಗ್ ವೆದರಲ್ಲಿ ಮಧ್ಯರಾತ್ರಿ 3:30 ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಫೀಲು ಬೇರೆ ಯಾವ ಟೈಮಲ್ಲೂ ಸಿಗಲ್ಲ ನಿಮ್ಗೆ. ಮಧ್ಯರಾತ್ರಿ 3 ಗಂಟೆಲೂ ಟ್ರಾಫಿಕ್ ನೋಡಿ. ಇವಾಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್. ಸೊ ಇವಾಗ ಮೀಟಪ್ ಪಾಯಿಂಟ್ ರೀಚ್ ಆದ್ವಿ. ಬ್ರೀಫಿಂಗ್ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಟೋಲ್ ಹತ್ರ ಒಂದು ಸ್ಟಾಪು. ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡಿ ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಂದು ಒಂದೇ 125cc, ಮಿಕ್ಕಿದೆಲ್ಲ ಆಲ್ಮೋಸ್ಟ್ 200cc ಅಬೋ ಗಾಡಿಗಳೇ. ಸೊ ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 144 ಕಿಲೋಮೀಟರ್ಸ್ ಇದೆ ಬ್ರೇಕ್ಫಾಸ್ಟ್ಗೆ. ಒಂದು ಒಬ್ಬಂದೇ ಚಿಕ್ಕ ಗಾಡಿ ಅಂದ್ಕೊಳ್ಳಿ. ಸೊ ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಚಚ್ಚಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಒಳ್ಳೆ ಪೇಸಲ್ಲಿ ಹೊಡಿತಿದ್ದಾರೆ. ದಿಸ್ ಈಸ್ ಕಾಲ್ಡ್ ಲೈನ್ ಡಿಸಿಪ್ಲಿನ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು 5:07. ಸೊ ನಾವು ಆ್ಯಕ್ಚುಲಿ 5 ಗಂಟೆ ಕರೆಕ್ಟಾಗಿ ಬಿಟ್ವಿ. ಆಲ್ಮೋಸ್ಟ್ ಒಂದು 8 o'clock 8:30 ಹಂಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಆದರೂ ಇರ್ತೀವಿ ಅನಿಸುತ್ತೆ. ಸೊ ಆ್ಯಕ್ಚುಲಿ ಇವತ್ತು ನಾವು ಹೋಗ್ತಿರೋದು ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ, ಅದೇ ಪ್ಲೇಸ್ ಹೋಗ್ತಿರೋದು. ಯಾವ ಪ್ಲೇಸ್ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋದು. ಸೊ ಇಲ್ಲಿಂದ ಆಲ್ಮೋಸ್ಟ್ 165 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ. ನಮ್ಮ ಬ್ರೇಕ್ಫಾಸ್ಟ್ ಲೊಕೇಶನ್ಗೆ 2 hours 11 minutes 105 ಕಿಲೋಮೀಟರ್ಸ್ ಇದೆ. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಚೆಚ್ಚಾಡೋಕ್ಕೆ. ನೀನೆಲ್ಲ 100 ಮೇಲೆ 100 ಕೆಳಗಡೆ ಇನ್ಯಾವುದೂ ಇರೋಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಆ್ಯಕ್ಚುಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಸೊ ಬೇಕಾದ ಟೀ ಕಾಫಿ ಕುಡ್ಕೊಂಡ್ರು, ನಾನು ಕುಡಿಲಿಲ್ಲ. ಯಾಕೆ? ಬೆಳಗ್ಗೆನೆ ಟ್ರಾಫಿಕ್ ಜಾಮ್ ಆಗೋಯ್ತಾಗಲೇ. ಬಾರ್ಡ್ರ್ ಚೆಕ್ಕಿಂಗು, ಅದಕ್ಕೇನೆ. ನೋಡಿ ಗಾಯ್ಸ್, ಏನು ಫಾಗಿದೆ ತಮಿಳ್ನಾಡಿಗೆ ಎಂಟ್ರ್ ಆಗಿದ ತಕ್ಷಣ. ಫುಲ್ಲು ಫಾಗ್ ಇನ್ನೂ ಬಿಟ್ಟೇ ಇಲ್ಲ. 6 ಗಂಟೆ ಆದರೂ ಹಂಗೆ ಇದೆ. ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ, ಇದು ಫಾಗಾ ಅಥವಾ ಅವಾಗೇನ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ಸ್ಟಾಪ್ ಅನಿಸುತ್ತೆ. ಇಲ್ಲಿವರೆಗೂ ಅರೌಂಡ್ 80 ಕಿಲೋಮೀಟರ್ಸ್ ಏನೋ ಬಂದ್ವಿ. ಲೈನ್ ಮಾಡಿಸ್ತಾರೆ ಮೋಸ್ಟ್ಲಿ ಫೋಟೋಗೆ ಅನಿಸುತ್ತೆ. ಸೊ ನೋಡೋಣ ರೀ. ನೋಡಿ ನಮ್ಮ ಬೀಸ್ಟ್ ಹೆಂಗೆ ನಿಂತಿದೆ ಅಂತ. ಬರಲಿ. ಡ್ರೋನ್ ಶಾಟ್ಸ್ ಎಲ್ಲ ತಗೊಂಡು ಇವಾಗ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಅನಿಸುತ್ತೆ. ಇನ್ನೆಲ್ಲೋ ಸ್ಟಾಪ್ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ನೋಡೋಣ. ವಾಟ್ರ್ ಕ್ರಾಸಿಂಗ್ ಎಲ್ಲ ಇಲ್ಲೇ ಇದೆ ನೋಡಿ ಗಾಯ್ಸ್. ಫುಲ್ಲು ಜಾಲಿ ಹಿಂಗೆ ಹೋಗ್ತಾ ಇದ್ರೆ. ಸೊ ಆಲ್ಮೋಸ್ಟು ನಮ್ಮ ಮನೆಯಿಂದ ಲೊಕೇಶನಿಗೆ 168 ಏನೋ ಇದೆ ಒಂದು ಸೈಡು. ಸೊ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಮನೆಯಿಂದ ಇಲ್ಲಿಗೆ. ಇನ್ನೂ ಬ್ರೇಕ್ಫಾಸ್ಟ್ ಲೊಕೇಶನ್ಗೆ 41 ಕಿಲೋಮೀಟರ್ ಇದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಲೊಕೇಶನ್ ರೀಚ್ ಆದ್ವಿ. ಹೋಟೆಲ್ ಸರ್ವಣ ಭವನ್ ಅಂತ. ಸೊ ಎಲ್ಲ ಇಲ್ಲೇ ಇದೆ ಲೈನಪ್ಪು. ಇವಾಗ ಬ್ರೇಕ್ಫಾಸ್ಟ್ ಆಯಿತು ಲೈಟಾಗಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ಮತ್ತೆ ಲೊಕೇಶನ್ಗೆ. ಸೊ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಇಡ್ಲಿ, ವಡೆ, ಪೂರಿ, ಮಸಾಲೆ ದೋಸೆ, ಪೊಂಗಲ್ಲು, ಆಲ್ಮೋಸ್ಟ್ ಎಲ್ಲ ಥರ ತಿಂಡಿ ಇತ್ತು. ಎಲ್ಲನೂ ಒಂದೊಂದು ಪೀಸ್ ಕೊಟ್ಟಿದ್ರು. ಸೊ ತಿಂಡಿ ಮಾತ್ರ ಚೆನ್ನಾಗಿತ್ತು. ಸೊ ಈಗ ಆಲ್ಮೋಸ್ಟ್ ಲೊಕೇಶನ್ಗೆ ಇನ್ನೊಂದು 25 ಕಿಲೋಮೀಟರ್ಸ್ ಏನೋ ಇದೆ. ತಮಿಳ್ನಾಡಲ್ಲಿ ಒಂದೇ ಒಂದು ವರ್ಡ್ ಇಂಗ್ಲೀಷಲ್ಲಿ ಇಲ್ಲವೇ ಇಲ್ಲ.
ನೋಡಿ ಯಾವುದೇ ಅಂಗಡಿ ಹುಡುಕಿ ಆ ಪಿನ್ ಕೋಡ್ ಅಂದ್ಬಿಟ್ಟು ಇನ್ನೇನು ಅರ್ಥನೇ ಆಗಲ್ಲ. ಇವ್ರ ಕಂಪ್ನಿಯವ್ರು ಏನಾದರೂ ಬೋರ್ಡ್ ಕೊಡ್ತಾರಲ್ಲ, ಅದರಲ್ಲಿ ಇಂಗ್ಲೀಷ್ ಇದ್ದರೆ ಇರುತ್ತಷ್ಟೇ. ಅಷ್ಟು ಬಿಟ್ಟರೆ ಬೋರ್ಡಲ್ಲಿ ಇಂಗ್ಲೀಷು ವೆರಿ ರೇರ್ ಅಂದ್ಕೊಳ್ಳಿ. ದೊಡ್ಡ ದೊಡ್ಡ ಹೋಟ್ಲೇ ಆಗಿರಲಿ, ಬೇರೆನೇ ಆಗಿರಲಿ. ನೋಡಿ ದೇವಸ್ಥಾನ ಕೂಡ ಇನ್ಕ್ಲೂಡಿಂಗ್ ದೇವಸ್ಥಾನ ನೋಡಿ ಫುಲ್ಲು ತಮಿಳು. ಸ್ಕೂಲ್ ಒಂದು ಇಂಗ್ಲೀಷಲ್ಲಿ ಐತಪ್ಪ, ಇಲ್ಲ ಅದು ತಮಿಳೇ. ಮೇಲ್ ಬೋರ್ಡ್ ಮಾತ್ರ ಇಂಗ್ಲೀಷಲ್ಲಿ ಹಾಕೋರೆ. ಪಬ್ಲಿಕ್ ಟಾಯ್ಲೆಟಲ್ಲೂ ತಮಿಳು. ಮೆನು ಮೇನ್ ಹೆಂಗೆ ಕಂಡು ಹಿಡಿಯೋದ್ರಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಇಂಟರ್ಕಾಮ್ C5 ತಗೊಂಡಿದ್ದು ನಾನು. ಎಷ್ಟು ಯೂಸ್ ಆಯ್ತು ಅಂದ್ರೆ ಈ ರೈಡಲ್ಲಿ ಸಿಕ್ಕಾಪಟ್ಟೆ ಯೂಸ್ ಆಯ್ತು ನಿಜ. ಇದಿಲ್ಲ ಅಂದಿದ್ರೆ ಒಂದು 3 ಅವರ್ಗೆನೆ ಸುಸ್ತಾಗೋಯ್ತಿದೆ. ಪಕ್ಕ ಒಂದು ಜೋಶೇ ಇರ್ತಿಲ್ಲ, ಎನರ್ಜಿನೇ ಇರಲ್ಲ ಇದು ಇಂಟರ್ಕಾಮ್ ಇಲ್ಲ ಅಂದರೆ. ಇದಿರೋದಕ್ಕೇನೆ ಇವತ್ತೇನು ಅನಿಸ್ತಾನೆ ಇಲ್ಲ. ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ, ಈಗಲೂ ಇಷ್ಟು ಓಡಿಸೋದನ್ನ ಅನಿಸ್ತೈತೆ. ಒಳ್ಳೆ ಎನರ್ಜಿ ಕೊಡುತ್ತೆ ಸಾಂಗ್ ಹಾಕೊಂಡು ಹೋಗೋಕ್ಕೆ. 170 ಕಿಲೋಮೀಟರ್ ಅನ್ಕೊಳ್ಳಿ. ನೋಡಿ ಒಂಥರ ಚೆನ್ನಾಗಿದೆ. ಇದು ತಮಿಳ್ನಾಡು ಫೀಲೇ ಬರ್ತಿಲ್ಲ. ಇಲ್ಲಿ ಮಳೆ ಬರೋಂಗೆ ಆಗೈತೆ ಆಗಲಿ. ಮಳೆ ಬರದೇ ಇದ್ರೆ ಸಾಕು. ರೈನ್ ಗೇರ್ಸು ಏನೂ ತಂದಿಲ್ಲ ನಾನು ಇವತ್ತು. ಮಳೆ ಬಂದರೆ ಮುಗೀತು ಕತೆ. ಹಂಗೆ ನೆನ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಅದೇ ಅನಿಸುತ್ತೆ. ರೂಟ್ ಮಾತ್ರ ಕ್ರೇಜಿ ಆಗಿದೆ. ಅಲ್ಲಿ ನೋಡಿ ಬೆಟ್ಟದ ವ್ಯೂ ಮೇಲ್ಗಡೆಗಿಂತ ಕೆಳಗಡೆಯಿಂದ ನೋಡೋದೇ ಮಸ್ತಾಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಕರ್ವ್ಸ್ಗಳು ನೋಡಿ ಮಸ್ತಾಗಿದೆ. ವ್ಯೂ ನೋಡಿ ಹೆಂಗಿದೆ ಅಂದ್ಬಿಟ್ಟು ಸಕ್ಕದಾಗಿದೆ ವ್ಯೂ ಮಾತ್ರ. ಕರುಗಳು ನೋಡಿ ಹೆಂಗಿದೆ ಅಂದ್ಬಿಟ್ಟು ನೆಕ್ಸ್ಟ್. ಓಕೆ ಲೆಟ್ಸ್ ಗೋ. ಕ್ರೇಜಿ ಆಗಿದೆ ನೋಡಿ. ಏನು ಮಸ್ತಾಗಿದೆ ಅಪ್ಪ. ಕ್ರೇಜ್. ಈ ಥರದ ಒಂದು ಪ್ಲೇಸೇ ಗೊತ್ತಿರಲಿಲ್ಲ. ಮಲಗ್ಸು ಅಂತ ಅದೇ ಜೋಶ್ ಕೊಡುತ್ತೆ ನಿಮಗೆ. ಹಂಗನ್ಬಿಟ್ಟು ಮಲಗ್ಸಕ್ಕೆ ಹೋಗ್ಬಿಟ್ರೆ ಪರ್ಮನೆಂಟಾಗಿ ಮನೆ ಕೊಡಬೇಕಾಗುತ್ತೆ. ನೋಡಿ ಮಲಗ್ಸಿನ್ನು ಅನಿಸುತ್ತೆ. ಮೇಲಕ್ಕೆ ಹೋಯ್ತಾ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ವ್ಯೂ ಮಾತ್ರ. ನೋಡಿ ಇಲ್ಲೇ ಮಲಗ್ಸು ಅಂತ ಇನ್ನೂ ಕೇಳೋದು ನಮ್ಮನ್ನೇ, ಆದರೆ ಮಲಗ್ಸೋಕ್ಕಾಗಲ್ಲ. ಪೆಟ್ರೋಲು ಹಂಗೆ ಇರಬೇಕು, ಇಲ್ಲೆಲ್ಲ ಹತ್ತಿಸ್ಬೇಕು ಅಂದರೆ. ವ್ಯೂ ನೋಡಿ ಗೈಸ್ ಇನ್ನೊಂದ್ಸತಿ. ಹೋಯ್ತಾ ಇನ್ನೂ ಬ್ಯೂಟಿಫುಲ್ ಆಗ್ತಿದೆ ವ್ಯೂ ಮಾತ್ರ. ಏನು ಮಸ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಇವತ್ತು. ಸೊ ಇಲ್ಲಿ ಒಬ್ಬೊಬ್ಬರೇ ಬಂದ್ರಂತೂ ಇನ್ನೂ ಮಸ್ತಾಗಿ ಮಜಾ ಮಾಡ್ಬೋದು. ನೋಡಿ ಕಾರ್ನರ್ಸ್ ಎಲ್ಲ ಮಸ್ತಾಗಿ ಎತ್ಕೊಳ್ಳುತ್ತೆ. ವಾವ್ ನೈಸ್. ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಕಂಪ್ಲೀಟ್ ಎಂಜಾಯ್ ಮಾಡ್ಬಿಟ್ಟಿದ್ದೀನಿ ಇವತ್ತಂತೂ. ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ಓಹ್ ಅಲ್ಲಿ ನೋಡಿ ಅಟ್ಯಾಕ್ ಮಾಡ್ಬಿಟ್ಟತ್ತು. ಆಮೇಲೆ ಉಯ್